ತನಿಖದ ಪ್ರಕರಣ ಆಗ್ತಿದೆ. ತನಿಖೆ ಮಾಡ್ತಿದ್ದಾರೆ ಅಧಿಕಾರಿಗಳು. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾಗೆ ಎಷ್ಟು ಹಣ ಸೇರ್ತಾ ಇತ್ತು? ಏರ್ಪೋರ್ಟ್ ನಲ್ಲಿ ಚಿನ್ನ ಸಾಗಣೆ ಅಷ್ಟು ಸುಲಭನಾ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ಸದ್ಯ ಬಗೆದಷ್ಟು ಬಯಲಾಗ್ತಿದೆ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ಇಂಚಿಂಚು ಮಾಹಿತಿಗಳು. ಈಗಾಗಲೇ ಹಾಗಾದ್ರೆ ಯಾವ ರೀತಿಯಾಗಿ ಸ್ಮಗ್ಲಿಂಗ್ ಅನ್ನ ಮಾಡ್ತಾ ಇದ್ರು, ಏರ್ಪೋರ್ಟ್ ನಲ್ಲಿ ಅಷ್ಟು ಸುಲಭನಾ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. DRI ಅಧಿಕಾರಿಗಳಿಗೆ ಒಂದೊಂದೇ ಮಾಹಿತಿಗಳು ಲಭ್ಯವಾಗ್ತಿದೆ. ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರನ್ಯಾಗೆ ಇಂತಿಷ್ಟು ಅಂತ ಪಾಲು. ದುಬೈನಿಂದ ಚಿನ್ನ ಸ್ಮಗ್ಲಿಂಗ್ ಮಾಡಿ ಕೊಟ್ರೆ ಒಂದು ಕಮಿಷನ್ ಸಿಗ್ತಾ ಇತ್ತು. ಮಿನಿಮಮ್ 50 ಲಕ್ಷ ರೂಪಾಯಿ ಕಮಿಷನ್ ನೀಡ್ತಾ ಇದ್ದ ಮಾಹಿತಿ. IPS ಆಫೀಸರ್ ಮಗಳೆಂದು ನಟಿಯಿಂದ ಪ್ರಭಾವ ಬಳಕೆ. ಇನ್ನು ಸ್ಮಗ್ಲಿಂಗ್ ಕೇಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿರುವಂತದ್ದು. IPS ಆಫೀಸರ್ ಮಗಳಂತ ಹೇಳಿ ಪ್ರಭಾವವನ್ನ ಬಳಕೆ ಮಾಡಿ ಸ್ಮಗ್ಲಿಂಗ್ ಆಗಿರುವಂತ ಎಲ್ಲಾ ರೀತಿಯ ವಿಚಾರಗಳು ಈಗ ಗೊತ್ತಾಗ್ತಿರೋದು. ಹಾಗಾಗಿ ಸಲೀಸಾಗಿ ಯಾವುದೇ ರೀತಿಯಾದಂಥ ಚೆಕಿಂಗ್ ಇಲ್ಲದೆ ಏರ್ಪೋರ್ಟ್ ನಲ್ಲಿ ಸ್ಮಗ್ಲಿಂಗ್ ಅನ್ನ ಮಾಡಲಾಗ್ತಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಹಿರಿಯ IPS ಅಧಿಕಾರಿಯ ಮಗಳನ್ನೋದಾಗಿ ದುಬೈಗೆ, ಮಲೇಷ್ಯಾಗೆ ತಿಂಗಳಿಗೆ ಹಲವಾರು ಬಾರಿ ಹೋಗು ಬರ್ತಾ ಇರೋದು. ಜೊತೆಯಲ್ಲಿ ಪ್ರಭಾವವನ್ನು ಬಳಸಿ ಮೇನ್ ಇರೋದೇ ಏರ್ಪೋರ್ಟ್ ನಲ್ಲಿ ಅಧಿಕಾರಿಗಳ ಕಣ್ ತಪ್ಪಿಸೋದು. ಅಲ್ಲಿ ನೀಟಾಗಿ ಜಾಕೆಟ್ ಹಾಕೊಂಡು ಇಂಥದ್ದೊಂದು ಪ್ಲಾನ್ ಅನ್ನ ಮಾಡಲಾಗ್ತಿದೆ. ಇನ್ನು ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಜೈಲು ಹಕ್ಕಿ ನಟಿ ರನ್ಯಾ ರಾವ್. ನಟಿ ರನ್ಯಾಗೆ ಜೈಲೇ ಪಕ್ಕನ ಹಾಗಾದ್ರೆ? ಮಧ್ಯಾಹ್ನ 3 ಗಂಟೆಗೆ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ. ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದಂತಹ ಜೈಲು ಹಕ್ಕಿ ನಟಿ ರನ್ಯಾ ರಾವ್. ಹಾಗಾಗಿ ನಟಿಗೆ ಏನಾಗುತ್ತೆ? ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಇದೆ, ಜಾಮೀನು ಅರ್ಜಿಯ ವಿಚಾರಣೆ. ಹಾಗಾಗಿ ಈಗಾಗಲೇ ರನ್ಯಾ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇವತ್ತು ವಿಚಾರಣೆ ಆಗುತ್ತೆ. ಇನ್ನು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ನಟಿ ರನ್ಯಾ ರಾವ್ ಪರ ವಕೀಲರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ನಟಿಯಿಂದ ಕೋಟ್ಯಾಂತರ ಮೌಲ್ಯದ ಗೋಲ್ಡ್ ಸ್ಮಗ್ಲಿಂಗ್. ಬರೋಬ್ಬರಿ 17 ಕೋಟಿ ಮೌಲ್ಯದ ಅಕ್ರಮ ಚಿನ್ನ ಸಾಗಣೆ. DRI ಅಧಿಕಾರಿಗಳಿಂದ ಮಾಹಿತಿಯನ್ನ ಕಲೆ ಹಾಕಿರುವ ED ಅಧಿಕಾರಿಗಳು. ಹಾಗಾದ್ರೆ ED ಅಧಿಕಾರಿಗಳು ನಟಿಯನ್ನ ವಶಕ್ಕೆ ಪಡಿತಾರ? ಗೋಲ್ಡ್ ಸ್ಮಗ್ಲಿಂಗ್ ರನ್ಯಾಗೆ ಕಾದಿದೆಯಾ ಮತ್ತೊಂದು ಬಿಗ್ ಶಾಕ್. DRI ಅಧಿಕಾರಿಗಳು ಅರೆಸ್ಟ್ ಮಾಡಿರೋದು ಈಗ ED ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಹಣದ ವರ್ಗಾವಣೆಯ ಶಂಕೆ ಹವಾಲಾ ಇರುವಂಥದ್ದು, ಹವಾಲಾ ಟ್ರಾನ್ಸಾಕ್ಷನ್ ಆಗಿರಬಹುದಾ? ಯಾಕಂದ್ರೆ ದುಬೈಗೆ ಹೋಗಿದ್ರು, ಮಲೇಷ್ಯಾಗೆ ಹೋಗಿದ್ರು. ಹೀಗಾಗಿ ED ಅಧಿಕಾರಿಗಳು ವಶಕ್ಕೆ ಪಡಿತಾರ ನಟಿ ರನ್ಯಾ ರಾವ್ನ? ಒಂದು ಕಡೆಯಲ್ಲಿ ಕೋರ್ಟ್ ಮೊರೆ ಹೋಗಿದ್ದಾರೆ, ನೋಡಬೇಕು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಬಸವರಾಜ್, ನಟಿ ರನ್ಯಾ ಅವರ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಹೊಸ ತಿರುವು ಪಡ್ಕೊಳ್ತಾ ಇದೆ. ಅದರ ಜೊತೆಯಲ್ಲಿ ಈಗ ED ಅಧಿಕಾರಿಗಳು ಎಂಟ್ರಿ ಆಗ್ತಾರಾ?
ಅಖಿಲೇಶ್, ಖಂಡಿತವಾಗಿ ಇಡಿ ಅಧಿಕಾರಿಗಳು ನಟಿ ರಮ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಎಂಟ್ರಿ ಫಿಕ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಸರಿಸುಮಾರು 2.78 ಕೋಟಿ ಮೌಲ್ಯದ ನಗದು ಸೇರಿ ಚಿನ್ನಾಭರಣ ಸೇರಿ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅದರ ಬಗ್ಗೆ ಈಗಾಗಲೇ ಕೂಡ ಇಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಏನು ಏರ್ಪೋರ್ಟ್ ನಲ್ಲಿ ಏನು ಸರಿಸುಮಾರು 14 ಕೆಜಿಯಷ್ಟು ಗೋಲ್ಡ್ ಅನ್ನ ಕೂಡ ಡಿಆರ್ಐ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಅದಕ್ಕೆ ಅಹವಾಲು ಕೊಟ್ಟವಂತ ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ ಕೂಡ ಹಿನ್ನೆಲೆಯನ್ನ ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಹಿರಿಯ ಅಧಿಕಾರಿಗಳು ಎಂಟ್ರಿ ಹಾಕಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಸದ್ಯಕ್ಕೆ ಮಾಹಿತಿ ಬಂದ ಪ್ರಕಾರವಾಗಿ ಏನು ಕಸ್ಟಮ್ಸ್ ಅಧಿಕಾರಿಗಳಿಂದ ಇಡಿ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಬರ್ತಾ ಇರುವಂತದ್ದು. ಈ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಎಂಟ್ರಿ ಆಗೋದಂತೂ ಫಿಕ್ಸ್ ಅಂತಾನೆ ಹೇಳ್ಬೋದು. ಅಖಿಲೇಶ್, ಧನ್ಯವಾದಗಳು ಬಸವರಾಜ್ ತಮ್ಮೆಲ್ಲ ಮಾಹಿತಿಗೆ.